ನಾನಂತೂ ಸಂಪೂರ್ಣವಾಗಿ ಅಂಬೇಡ್ಕರ್, ಬಸವಣ್ಣ, ಬುದ್ಧ, ಬಸವ, ಗಾಂಧೀಜಿ ಇವರು ಹೇಳದಂತ ಇದಾವೆ. ಆ ವಿಚಾರಗಳಲ್ಲಿ ಅಪಾರವಾದಂತ ನಂಬಿಕೆ ಇಟ್ಕೊಂಡಿದ್ದೇನೆ. ನೀವು ಮಕ್ಕಳುಗಳು ಕೂಡ ಬೆಳೀತಾ ವೈಚಾರಿಕತೆಯನ್ನ ವಿಚಾರಪರರಾಗಿ ಬೆಳೀತಕ್ಕಂಥ ಕೆಲಸವನ್ನು ಮಾಡಿ. ಕಣ್ಮುಚ್ಚಿಕೊಂಡು ಯಾರೋ ಹೇಳಿದ್ರು ಅಂತ ಹೇಳಿದ ತಕ್ಷಣನೇ ಒಪ್ಕೊಳ್ಳೋದಲ್ಲ. ಅವ್ರು ಹೇಳಿರೋದು ಸರಿನೋ ಇಲ್ಲವೋ ಅಂತ ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಅವ್ರು ಹೇಳಿದ್ದು ಸರಿನಾ ತಪ್ಪ, ನಮ್ಮ ಸಮಾಜಕ್ಕೆ ಅದು ಅನ್ವಯ ಆಗ್ತದಾ ಇಲ್ವಾ, ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಉಪಯೋಗ ಆಗ್ತದಾ ಇಲ್ವಾ, ಇದು ವಿಚಾರ ಮಾಡಬೇಕಲ್ಲ. ಇದನ್ನು ಮಾಡಿದ್ರೆ ಮಾತ್ರ ನಿಜವಾದಂತ ಶಿಕ್ಷಣ ಅಂತ ಕರಿಬೇಕಾಗ್ತದೆ. ಅದರಿಂದ ನಾನು ಎಲ್ಲ ಮಕ್ಕಳುಗಳಿರೋದ್ರಿಂದ, ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದೋದ್ರಿಂದ ಮುಂದೆ ಉತ್ತಮ ಪ್ರಜೆಗಳಾಗಿ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ಉತ್ತಮ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಉತ್ತಮ ಪ್ರಜೆಗಳಿರಬೇಕು. ದಾರಿ ತಪ್ಪಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ದಾರಿ ತಪ್ಪಿಸ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಜಾತಿ ಮೇಲೆ, ಧರ್ಮದ ಮೇಲೆ ಅವ್ರದೇ ಆದಂತ ಸ್ವಾರ್ಥ ವ್ಯಾಖ್ಯಾನ ಮಾಡಿ ಹಾಳು ಮಾಡಿಬಿಡ್ತಾರೆ. ಯು ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ಆ ತರದ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಆದಾಗ ಮಾತ್ರ ನೀವು ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಶಿಕ್ಷಣ ಇರಲೇಬೇಕು, ಆರ್ಥಿಕ ಶಕ್ತಿನೂ ಬೇಕು. ಈಗ ಜಾತಿ ಬಸವಣ್ಣನ ಕಾಲದಲ್ಲೇ ಅಂತರ್ಜಾತಿ ಮದುವೆ ಮಾಡಿಸೋದು. ಪಾಪ ಅಂತರ್ಜಾತಿ ಮದುವೆ ಮಾಡಿಸಿದ್ರು ಅಂತ ಹೇಳಿ ಬ್ರಾಹ್ಮಣರಿಗೆ, ದಲಿತರಿಗೆ ಮದುವೆ ಮಾಡಿಸ್ಬಿಟ್ರು. ಬ್ರಾಹ್ಮಣರ ಹೆಣ್ಮಗಳು, ದಲಿತರ ಹುಡುಗ, ಮದುವೆ ಮಾಡಿಸ್ಬಿಟ್ರು. ಅದರಿಂದ ಅವ್ರ ಕಷ್ಟನೂ ಅನುಭವಿಸ್ಬೇಕು ಬಂತು. ಜಾತಿ ಹೋಗ್ಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಬಡವರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಓದಬೇಕು, ಆರ್ಥಿಕವಾಗೂ ಶಕ್ತಿ ಇರಬೇಕು. ಈಗ ಒಂದು ಹುಡುಗ ಇಂಜಿನಿಯರ್ ಓದಿರ್ತಾನೆ, ಡಾಕ್ಟರ್ ಓದಿರ್ತಾನೆ, ಅವನಿಗೆ ಯಾರು ಜಾತಿಯವರು ಮದುವೆ ಆಗಕ್ಕೆ ತಯಾರಾಗ್ತಾರೆ, ಬೇರೆ ಜಾತಿಯವರು ಕೂಡ ಮದುವೆ ಆಗಕ್ಕೆ ತಯಾರಾಗ್ತಾರೆ. ಕೂಲಿ ಮಾಡ್ಕೊಂಡಿರೋರು ತಯಾರಾಗ್ತಾರ? ಆಗಲ್ಲ. ಅದಕ್ಕೋಸ್ಕರ ಓದ್ಕೋಬೇಕಲ್ವಾ. ಆರ್ಥಿಕವಾಗಿ ಶಕ್ತಿ ಕೆಲಸದಲ್ಲಿ ಇದ್ರೆ ಮಾತ್ರ ಮದುವೆ ಆಯ್ತಾರೆ. ಯಾರಾದ್ರೂ ಕೆಲಸದಲ್ಲಿ ಇಲ್ಲದ್ರೆ ಏನ್ ಮದುವೆ ಆಯ್ತಾರೆ? ಉಂಡಾಡಿ ಗೂಂಡನ್ ತರ ಇದ್ರೆ ಮದುವೆ ಆಯ್ತಾರ? ಅದಕ್ಕೆ ಆರ್ಥಿಕವಾಗಿ ಶಕ್ತಿ ಇರಬೇಕು, ಸಾಮಾಜಿಕವಾಗೂ ಶಕ್ತಿ ಇರಬೇಕು. ಅಂಬೇಡ್ಕರ್ ಅವತ್ತು ಸಂವಿಧಾನ ಸಭೆಯಲ್ಲಿ ಹೇಳದಂತ ಮಾತುಗಳಿದಾವಲ್ಲ, ಇವತ್ತಿಗೂ ಪ್ರಸ್ತುತ ಅಂತಕ್ಕಂಥದ್ದನ್ನು ಅರ್ಥ ಮಾಡಬೇಕು. ಅದಕ್ಕೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ಇದೆಯಲ್ಲ, ಅದು ಎಲ್ಲರೂ ಓದ್ಕೊಳ್ಳಿ ಅಂತೇಳಿ ಕನ್ನಡದಲ್ಲಿ ಮಾಡಿಸಿದೀವಿ ನಾವು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ನೆಲ್ಲ ಕನ್ನಡದಲ್ಲಿ ಮಾಡಿಸಿದೀವಿ. 10 ಸಂಪುಟ ಇದಾವೆ. ಎಲ್ಲನೂ ಓದಕ್ಕಾಗದಿರೋ ಕೆಲವನಾರು ಓದ್ಕೋಬೇಕು. ಅದಕ್ಕೆ ಮಾದೇವಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದ್ಮೇಲೆ
ಸಂವಿಧಾನದ ಪೀಠಿಕೆ ಬಹಳ ಜನಕ್ಕೆ ಸಂವಿಧಾನ ಗೊತ್ತಿಲ್ಲ, ಪೀಠಿಕೆನೂ ಗೊತ್ತಿಲ್ಲ. ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂತ ಕೇಳ್ತಾರೆ. ಸಹಿಷ್ಣುತೆ ಅಂದ್ರೇನು ಅಂತ ಕೇಳ್ತಾರೆ. ಬಹಳ ಮುಖ್ಯವಾಗಿ ನಮಗೆ ಸಹಿಷ್ಣುತೆ ಬೆಳೆಸ್ಕೋಬೇಕು. ಯಾಕಂದ್ರೆ ಇದು ಬಹುತ್ವದ ದೇಶ. ಇದು ಬಹುತ್ವದ ದೇಶ ಆದ್ರಿಂದ ಸಹಿಷ್ಣುತೆ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಸಹಿಷ್ಣುತೆನೇ ಇಲ್ಲದೆ ಹೋದ್ರೆ, ಬೇರೆ ಧರ್ಮಗಳನ್ನ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೆ ಹೋದ್ರೆ ನೀವು ಬಹುತ್ವ ಕಾಪಾಡೋದು ಹೆಂಗೆ? ಸೊ ಅದಕ್ಕೋಸ್ಕರ ಸಂವಿಧಾನ ಬಹಳ ಜನ ತಿಳ್ಕೊಳಕ್ ಹೋಗಲ್ಲ, ಓದಿರ್ತಾರೆ, ಸಂವಿಧಾನ ಮಾತ್ರ ಓದ್ಕೊಂಡಿರೋದು, ಸಂವಿಧಾನದ ಪೀಠಿಕೆನೂ ಗೊತ್ತಿರೋದು. ಅದಕ್ಕೆ ಶಾಲೆಗಳಲ್ಲೆಲ್ಲ ಈಗ ಸಂವಿಧಾನ ಪೀಠಿಕೆ ಓದಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಗೌರ್ಮೆಂಟ್ ಶಾಲೆಗಳಲ್ಲಿ ಎಲ್ಲ ಕಡೆ ಸಂವಿಧಾನ ಪೀಠಿಕೆ ಓದಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸಂವಿಧಾನ ಗೊತ್ತಾಗಬೇಕಲ್ಲ. ಕನಿಷ್ಠ ಪಕ್ಷ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹಿಷ್ಣುತೆ ಇಷ್ಟಾದ್ರೂ ತಿಳ್ಕೋಬೇಕಲ್ಲ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹಿಷ್ಣುತೆ. ಇದು ತಿಳ್ಕೊಂಡ್ರೆ ಸಂವಿಧಾನ ಅರ್ಥ ಆಗತ್ತೆ ಅಲ್ವಾ? ಅದಕ್ಕೆ ಮಾಡೋಣ. ಅದರಿಂದ ನಾವು ಸಮಾಜ ನಿರ್ಮಾಣ ಆಗಬೇಕು ಅಂತ ಬರೀ ಬಾಯಿನಲ್ಲಿ ಹೇಳಿದ್ರೆ ಸಾಲದು. ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕೋ ಅವೆಲ್ಲ ಪ್ರಯತ್ನ ಮಾಡಬೇಕು ಅಲ್ವಾ? ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನೇನು ಮಾಡಬೇಕು ಅದು ಮಾಡಬೇಕು. ಬರೀ ಭಾಷಣ ಮಾಡ್ಕೊಂಡಿದ್ರೆ ಆಗಲ್ಲ. ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಆಗಬೇಕು, ಸಮಾಜ ನಿರ್ಮಾಣ ಆಗಬೇಕು, ಎಲ್ಲರಿಗೂ ಸಹಿಷ್ಣುತೆ ಬರಬೇಕು ಅಂತ ಬರೀ ಭಾಷಣ ಹೊಡೆದ್ರೆ ಆಗೋದಿಲ್ಲ. ಅದಕ್ಕೆ ಪೂರಕವಾದಂತ ಎಲ್ಲ ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ಸಾಧ್ಯ. ಸೊ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಇವೆಲ್ಲ ಬಹಳ ಜನಕ್ಕೆ ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇಲ್ಲಿ ಬಂದಿರೋರಿಗೆ, ವಿದ್ಯಾರ್ಥಿಗಳಿಗೆ ನಾವು ಸಮಾಜಮುಖಿಯಾಗಿರ್ಬೇಕು. ಸಮಾಜದ ಬಗ್ಗೆ ಯೋಚನೆ ಮಾಡತಕ್ಕಂಥ ಶಕ್ತಿ ಬೆಳೆಸ್ಕೋಬೇಕು, ವೈಜ್ಞಾನಿಕತೆ ಬೆಳೆಸ್ಕೋಬೇಕು, ವೈಜ್ಞಾನಿಕ ಮನೋಭಾವ ಬೆಳೆಸ್ಕೋಬೇಕು, ವೈಚಾರಿಕತೆ ಬೆಳೆಸ್ಕೋಬೇಕು. ಅದನ್ನು ಬೆಳೆಸ್ಕೊಂಡ್ರೆ ನೀವು ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ.